ದೇವಸ್ಥಾನಕ್ಕೆ ಹೋದಾಗ ಈ 8 ತಪ್ಪುಗಳನ್ನು ಮಾಡಿದರೆ ಮಹಾ ಅಪರಾಧ. ಎಚ್ಚರ. ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಪುಣ್ಯವೂ ಸಿಗುತ್ತದೆ. ಆದರೆ ಕೆಲವರು ದೇವಸ್ಥಾನದಲ್ಲಿ ಇಂತಹ ಸಣ್ಣ ತಪ್ಪುಗಳನ್ನು ಮಾಡುತ್ತಾರೆ. ಅದರಿಂದ ಪುಣ್ಯಗಳು ಕಡಿಮೆಯಾಗುತ್ತವೆ ಮತ್ತು ಆರೋಪಗಳನ್ನು ಹೊರಿಸಲಾಗುತ್ತದೆ. ಈ ತಪ್ಪುಗಳ ಬಗ್ಗೆ ಜನರಿಗೆ ಅರಿವಿಲ್ಲ. ದೇವಾಲಯದಲ್ಲಿ ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಜನಸಂದಣಿ ಹೆಚ್ಚಾದಾಗ ಜನರು ಪರಸ್ಪರ ಎದುರು ನಿಂತು ದೇವರ ದರ್ಶನ ಪಡೆಯುತ್ತಾರೆ. ಇದನ್ನು ಮಾಡಬಾರದು. ಸದಾ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಬೇಕು. ದೇವಾಲಯವು ದೇವರನ್ನು ನೋಡಲು ಮತ್ತು ಶಾಂತಿಯನ್ನು ಕಂಡುಕೊಳ್ಳುವ ಸ್ಥಳವಾಗಿದೆ. ಆದ್ದರಿಂದ ಅಲ್ಲಿಗೆ ತೆರಳಿ ಶಾಂತಿಯುತವಾಗಿ ಪೂಜೆ ಸಲ್ಲಿಸಬೇಕು. 2. ದೇವಸ್ಥಾನಕ್ಕೆ ಹೋದಾಗ ಜನರು ಹೆಚ್ಚಾಗಿ ಪ್ರದಕ್ಷಿಣೆ ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದ ಜನರು ತಪ್ಪಾದ ಕಡೆಯಿಂದ ಪ್ರದಕ್ಷಿಣೆ ಮಾಡುತ್ತಾರೆ. ಅದು ಸರಿಯಲ್ಲ. ಜ್ಯೋತಿಷಿಗಳ ಪ್ರಕಾರ ಪ್ರದಕ್ಷಿಣೆಯನ್ನು ಯಾವಾಗಲೂ ಎಡಗೈಯಿಂದ ಪ್ರಾರಂಭಿಸಬೇಕು ಮತ್ತು ಬಲಗೈಯ ಕಡೆಗೆ ತಿರುಗುವ ಮೂಲಕ ಪೂರ್ಣಗೊಳ್ಳಬೇಕು. ಶಿವಲಿಂಗವನ್ನು ಪ್ರದಕ್ಷಿಣೆ ಮಾಡುವಾಗ ನೀರು ಹರಿಯುವ ಸ್ಥಳವನ್ನು ಎಂದಿಗೂ ದಾಟಬಾರದು ಎಂಬುದನ್ನು ನೆನಪಿನಲ್ಲಿಡಿ. 3. ದೇವಸ್ಥಾನಕ್ಕೆ ಹೋಗುವಾಗ ಲೆದರ್ ಬೆಲ್ಟ್, ಪರ್ಸ್ ಅಥವಾ ಚರ್ಮದಿಂದ ಮಾಡಿದ ಯಾವುದೇ ವಸ್ತುವಿನೊಂದಿಗೆ ಒಳಗೆ ಪ್ರವೇಶಿಸಬಾರದು. ಇದರ ಹಿಂದಿನ ಧಾರ್ಮಿಕ ಕಾರಣವೆಂದರೆ ಚರ್ಮವನ್ನು ಪ್ರಾಣಿಗಳ ಚರ್ಮದಿಂದ ತಯಾರಿಸಲಾಗುತ್ತದೆ. ಇದರಿಂದಾಗಿ ಚರ್ಮವನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಪೂಜಾ ಅಥವಾ ಪೂಜೆದ ಸ್ಥಳದ ಯಾವುದೇ ರೀತಿಯ ಚರ್ಮದ ವಸ್ತುಗಳನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. 4. ದೇವಸ್ಥಾನದಲ್ಲಿ ದೇವರ ವಿಗ್ರಹದ ಮುಂದೆ ನೇರವಾಗಿ ನಿಲ್ಲಬಾರದು ಎಂದು ನಂಬಲಾಗಿದೆ. ದೇವಾಲಯದಲ್ಲಿ ಸ್ಥಾಪಿಸಲಾದ ಪ್ರತಿಮೆಗಳು ವಿವಿಧ ಮಂತ್ರಗಳಿಂದ ಆಶೀರ್ವದಿಸಲ್ಪಟ್ಟಿವೆ. ಅಲ್ಲದೆ ದೇವರ ವಿಗ್ರಹದಿಂದ ಬಲವಾದ ಶಕ್ತಿ ಹೊರಹೊಮ್ಮುತ್ತದೆ. ಇದನ್ನು ಸಾಮಾನ್ಯ ಮನುಷ್ಯ ಸಹಿಸಲಾರ. 5. ಜನರು ದೇವಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ದೇವರನ್ನು ಪ್ರಾರ್ಥಿಸುತ್ತಾರೆ ಮತ್ತು ಎಲ್ಲವನ್ನು ಮರೆತು ದೇವರ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಾರೆ. ಆದ್ದರಿಂದ ಯಾರೂ ದೇವಸ್ಥಾನದಲ್ಲಿ ಜೋರಾಗಿ ಮಾತನಾಡಬಾರದು ಅಥವಾ ನಗಬಾರದು. ಇದು ಇತರ ಜನರ ಪೂಜೆಗೆ ಅಡಚಣೆಯನ್ನು ಉಂಟುಮಾಡುತ್ತದೆ ಮತ್ತು ನೀವು ಸಹ ದೇವಸ್ಥಾನಕ್ಕೆ ಹೋಗುವುದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಿಲ್ಲ. 6. ಹಿಂದೂ ಧರ್ಮದಲ್ಲಿ ಪಾದ ತೊಳೆಯುವುದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ನೀವು ದೇವಸ್ಥಾನವನ್ನು ತಲುಪಿದಾಗ ಮೊದಲು ನಿಮ್ಮ ಪಾದಗಳನ್ನು ತೊಳೆಯಿರಿ. ಇದರ ನಂತರವೇ ಒಳಗೆ ಪ್ರವೇಶಿಸಿ. ಪಾದಗಳನ್ನು ತೊಳೆಯದೆ ಪ್ರವೇಶಿಸಬಾರದು. 7. ಅನೇಕ ಜನರು ತಮ್ಮ ದೇವರನ್ನು ಮುಂಭಾಗದಿಂದ ದರ್ಶನ ಮಾಡಿದ ನಂತರ ದೇವಸ್ಥಾನದ ಹಿಂದೆ ಹೋಗಿ ಪ್ರಾರ್ಥನೆ ಸಲ್ಲಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ. ಆದರೆ ಇದನ್ನು ಮಾಡಬಾರದು. ಹೀಗೆ ಮಾಡುವುದರಿಂದ ನೀವು ಮಾಡಿದ ಸಂಪೂರ್ಣ ಪೂಜೆ ನಿಷ್ಫಲವಾಗುತ್ತದೆ. 8. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಶಾಂತಿಗಾಗಿ ದೇವಸ್ಥಾನಕ್ಕೆ ಹೋಗುತ್ತಾನೆ. ಆದರೆ ಕೆಲವರು ಸರದಿಯಲ್ಲಿ ಮುಂದೆ ಸಾಗುವ ಬಗ್ಗೆ ವಾದಿಸುತ್ತಾರೆ. ಅಂತಹ ತಪ್ಪು ಮಾಡಬಾರದು. ಸದಾ ಶಾಂತಿ ಮತ್ತು ಧ್ಯಾನದಿಂದ ದರ್ಶನ ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.